ಬನ್ನಿ ನಮ್ಮ ಸೈಯದನ ಹತ್ರ ಮಾತಾಡೋಣ ಬನ್ನಿ. ಹಾಯ್ ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಬೈ. ಅದೇ ಈವೆಂಟ್ ರೇಸ್ ನಡೀತಾ ಇದ್ದಲ್ಲ, ಎಷ್ಟನೇ ತಾರೀಕು ಅಂತ ಹೇಳಿದ್ರಾ? 13-14 ಫ್ರೈಡೇ ಸ್ಕೂಟ್ನಿ ಇರುತ್ತೆ. ಓಕೆ, 3 ದಿವಸ ಇರುತ್ತಲ್ಲ ಈವೆಂಟು. 3 ದಿವಸದಲ್ಲಿ 2 ಗಾಡಿ ಅಂದ್ರಲ್ಲ, 2 ಗಾಡಿ ಇದೆಯಲ್ಲ, ಇನ್ನೊಂದು ಗಾಡಿ ಸಸ್ಪೆನ್ಸ್ ಅಲ್ಲಿ ಮಾಡಿದ್ದೀನಿ. ಓಕೆ ಬ್ರೋ, ಅದು ಕಷ್ಟಪಟ್ಟು ರೆಡಿ ಮಾಡಿದ್ದೀನಿ. ಕಷ್ಟ ಸ್ಪಾನ್ಸರ್ ಯಾರು ಇಲ್ಲ ನಮಗೆ, ಯಾಕಂದ್ರೆ ಸ್ಪಾನ್ಸರ್ ಇದ್ದಿದ್ರೆ ನಾನು ತೋರಿಸ್ಬಿಡ್ತಾ ಇದ್ದೆ. ಸ್ಪಾನ್ಸರ್ ಇಲ್ದಿರೋದಕ್ಕೆ ಅದು ಸ್ವಲ್ಪ ಪರ್ಸನಲ್ ಅಲ್ಲಿ ಮಡಗಿದ್ದೀನಿ. ಅದಕ್ಕೆ ಇದು ಸ್ವಂತ 2 ಕುದುರೆ ರೆಡಿ ಆಗೈತೆ. ಓಕೆ, 3ನೇ ಕುದುರೆ ಎಲ್ಲಿ ತೋರಿಸ್ಬೇಕಲ್ದ್ರೆ ತೋರಿಸ್ತೀನಿ. ಅದೇ ರೇಸ್ ಅಲ್ಲಿ ಇಳಿಸಿ ತೋರಿಸ್ತಾರೆ 3ನೇ ಕುದುರೆನ. ಅಲ್ಲಿ ಬಂದು ನೋಡಿ ಎಲ್ಲರೂ, ನಮ್ಮ ತರ ನೋಡೋರಿಗೆ. ನಾನು ನೋಡಲಿಲ್ಲ, ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಅಣ್ಣ ಅಲ್ಲಿ ಬಂದು ತೋರಿಸ್ತೀನಿ, ಇಲ್ಲಿ ಬೇಡ ಏನು ಅಂತ ಹೇಳಿದ್ದಾರೆ. ನಾವು ಅಲ್ಲಿ ಹೋಗಿ ರೇಸ್ ಅಲ್ಲಿ ನೋಡೋಣ, ಹೆಂಗಣ್ಣ? ಹೌದು ಬ್ರೋ, ಖಂಡಿತವಾಗ್ಲೂ ತೋರಿಸ್ತೀನಿ. ಅಣ್ಣಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಯಾಕಂದರೆ ಅಣ್ಣ ತುಂಬ ವರ್ಷದಲ್ಲಿಂದ ರೇಸ್ ಓಡಿಸ್ತಾ ಇದ್ದಾರೆ. ಅಣ್ಣ ಹೇಳ್ತಾ ಇದ್ದಾರೆ, ನಾನು ತುಂಬ ವರ್ಷ ರೇಸ್ ಓಡಿಸ್ತಾ ಇದ್ದೀನಿ, ನನಗೆ ಯಾರು ಸಪೋರ್ಟ್ ಇಲ್ಲ, ಆದರೂ ನಾನು ಬಿಡಲ್ಲ. ಯಾರಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಕೈಯಲ್ಲಿ ಏನಿದೆಯೋ, ನನಗೆ ರೇಸಿಂಗ್ ಅಂದರೆ ತುಂಬ ಇಷ್ಟ, ಅದರಿಂದ ನಾನು ರೇಸ್ ಬಿಡಲ್ಲ, ಎಷ್ಟೇ ವರ್ಷ ಆದ್ರೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಂಗಣ್ಣ, ಕರೆಕ್ಟ್ ತಾನೆ ಅಣ್ಣ? ಹೌದು ಬ್ರೋ, ಯಾಕಂದರೆ ಇದು ಕಷ್ಟಪಟ್ಟು ಮಾಡಿರೋದು. ಸ್ವಂತ ದುಡಿಮೆನಿಂದ, ಸ್ವಂತ ಮೈಂಡ್ನಿಂದ, ಸ್ವಂತ ದುಡಿಮೆನಿಂದ, ಸ್ವಂತ ಮೈಂಡ್ನಿಂದ ಎಲ್ಲ ಮಾಡಿರೋದು. ಯಾಕಂದರೆ ಒಬ್ಬರು ಸ್ಪಾನ್ಸರ್ ಯಾರು ಇಲ್ಲ. ಇವಾಗ ಸ್ಪಾನ್ಸರ್ ಯಾರಂದರೆ ನಮ್ಮ ಹುಡುಗನೇ. ಓಕೆ, ರೆಡಿ ಮಾಡೋರು ಅವನೇ ಸಪೋರ್ಟ್. ಯಾಕಂದರೆ ಅವರು ಸಪೋರ್ಟ್ ರೆಡಿ ಮಾಡ್ತಾರಲ್ಲ, ಜೊತೆಯಲ್ಲಿ ಏನೇ ಕುತ್ಕೊಂಡು ಅವ್ರು ರೆಡಿ ಮಾಡಿ ಜೊತೆಯಲ್ಲಿ ಸಪೋರ್ಟ್ ಮಾಡೋಕೆ ಒಬ್ರು ಇದ್ದರೆ ಇನ್ನೂ ಕರೆಕ್ಟಾಗಿರುತ್ತೆ. ಮೆಕ್ಯಾನಿಕಲಿ ಕೂಡ ಇವಾಗ ಹುಡುಗರು ಸಪೋರ್ಟ್ ಇಲ್ಲ ಅಂದ್ರೆ ನಮ್ ಕೈಲಿ ಆಗಲ್ಲ. ಯಾಕಂದ್ರೆ ನನ್ ಪ್ಯಾಂಟ್ ಹಾಕೋಬೇಕಂದ್ರೆ ಸೂಟ್ದು ಅವ್ನ್ ಸಪೋರ್ಟ್ ಬೇಕು. ಹೌದು, ಒಂದ್ ಹೆಲ್ಮೆಟ್ ಹಾಕೋಬೇಕಂದ್ರೂ ಅವ್ನ್ ಸಪೋರ್ಟ್ ಬೇಕು. ಕ್ಲಿಪ್ ಹಾಕಕ್ ಸಪೋರ್ಟ್ ಬೇಕು ಬ್ರೋ. ಒಬ್ನೇ ಕ್ಲಿಪ್ ಹಾಕೋಣಕ್ ಆಗಲ್ಲ ನಾನು. ಓಕೆ, ಗ್ಲೋಸ್ ಹಾಕೊಂತೀನಿ. ಅವನಿರೋ ಸಪೋರ್ಟ್ ದೊಡ್ಡ ಸಪೋರ್ಟ್ ಅಂತೀರಾ ನಿಮ್ಗೆ? ಅವನದೇ ನನ್ಗೆ ಸಪೋರ್ಟ್. ಅಂತ ಸಪೋರ್ಟ್ ಗಿಂತ ಹಿಂದೆ ನಿಂತ್ಕೊಂಡು ಸೈಯದ್ ಬೈ ನಾನು ಇದೀನಿ, ನೀವು ಮಾಡಿ ಅಂದ್ರೆ ನಮ್ ಮೈಂಡ್ ಏನತ್ತೆ ನನ್ ಹಿಂದೆ ಇರ್ತಾರೆ. ಇವಾಗ ನೀವು ಹೇಳಿದ್ರಿ ನನ್ ಸಪೋರ್ಟ್ ಮಾಡ್ಬೇಕು, ನಿಮ್ಗೋಸ್ಕರ ನಾನು ಸಪೋರ್ಟ್ ಮಾಡ್ತೀನಿ. ಯಾರು ಬರ್ತಾರೋ ಯಾರು ಬರೋಲ್ಲ ಸೆಕೆಂಡ್ರಿ, ನಾನು ನಿಮಗ್ ಸಪೋರ್ಟ್ ಮಾಡ್ತೀನಿ, ನೀವು ನನಗೆ ಸಪೋರ್ಟ್ ಮಾಡ್ತೀರಾ. ಅದೇ ಖುಷಿ ನನ್ಗೆ, ಬೇರೆ ಏನಿಲ್ಲ. ಇಲ್ಲಿ ಏನ್ ಗೊತ್ತಾ, ದುಡ್ಡು ಮುಖ್ಯ ಅಲ್ಲ, ಮನುಷ್ಯತ್ವ ಪ್ರೀತಿ ಮುಖ್ಯ ಬೇಕಾಗಿರೋದು. ಓಕೆ, ಇದೇ ತರ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಸಸ್ಪೆನ್ಸ್ ಗಾಡಿ ನಿಮ್ಗೋಸ್ಕರ ನಾನು ಕೊಡ್ತೀನಿ. ಓಕೆ ಬೈ, ಸೂಪರ್ ಬೈ. ಓಕೆ, ಇದೇ ತರ ನಮ್ಮ ಅಣ್ಣನ ರೇಸ್ ನೋಡ್ಬೇಕಂದ್ರೆ ನೀವೀಗ ಹೊಸೂರಲ್ಲಿ ಬಂದ್ಬಿಡಿ, ಟಿವಿ ಶೋರೂಮ್ ಹತ್ರ. ಅದೇ ಹೇಳಿದ್ನಲ್ಲ ವರ್ಮ್ ಅಂತ, ಅವರೇ ಈವೆಂಟ್ ನಡೆಸೋದು. ಅವ್ರ ಕಡೆಯಿಂದ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತೆ.